ವಿದ್ಯಾರ್ಥಿಗಳಿಗೆ KS ಕ್ಲಾಸಸ್ ವತಿಯಿಂದ ಸ್ವಾಗತ ಸುಸ್ವಾಗತ. ನಾವು ಇವತ್ತು ದಿನಾಂಕ 31 ಜನವರಿ 2026 ನಡೆದಿರತಕ್ಕಂಥ ಕರ್ನಾಟಕದ ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನು ಅಧ್ಯಯನ ಮಾಡೋಣ. ಇದಕ್ಕಿಂತ ಪೂರ್ವದಲ್ಲಿ ಪ್ರತಿದಿನದ ಕರ್ನಾಟಕಕ್ಕೆ ಸಂಬಂಧಿಸಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಅನ್ನ KS ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಲಾಗಿರುತ್ತೆ. ನೀವು KS ಕ್ಲಾಸಸ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಎಲ್ಲ ತರಗತಿಗಳ ನೋಟಿಫಿಕೇಶನ್ ಪಡೆದುಕೊಂಡು ನೀವು ಅದನ್ನು ವೀಕ್ಷಣೆ ಮಾಡಬಹುದು ಮತ್ತು ನೋಟ್ಸ್ಗಳನ್ನು ಕೂಡ ಮಾಡ್ಕೊಳ್ಬಹುದು. ನಾವು ಇವತ್ತು ಕರ್ನಾಟಕಕ್ಕೆ ಸಂಬಂಧಿಸಿರ್ತಕ್ಕಂಥ ದಿನಾಂಕ 31 ಜನವರಿ 2026 ನಡೆದಿರ್ತಕ್ಕಂಥ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇ ವಿಷಯ ಏನಂದ್ರೆ, ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ 2025 ಈ ವರ್ಷದ ಚಳಿಗಾಲ ಅಧಿವೇಶನ ಬೆಳಗಾವಿಯಲ್ಲಿ ನಡೆದಿರ್ತಕ್ಕಂಥದ್ದು. ಈ ಅಧಿವೇಶನದಲ್ಲಿ ಈ ವಿಧೇಯಕವನ್ನು ಮಂಡನೆ ಮಾಡಲಾಗಿತ್ತು. ಪ್ರಚಲಿತದಲ್ಲಿ ಸುದ್ದಿಯಲ್ಲಿ ಯಾಕಿದೆ ಈ ವಿಧೇಯಕ ಅನ್ನೋದನ್ನ ನೋಡೋದಾದ್ರೆ, ಕರ್ನಾಟಕದ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಅವರು ರಾಜ್ಯ ಸರ್ಕಾರ ಮಂಡಿಸಿದ್ದ ದ್ವೇಷ ಭಾಷಣ ವಿಧೇಯಕವನ್ನ ಸಾಂವಿಧಾನಿಕ ಅಂಶಗಳ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿ ಅದನ್ನ ರಾಷ್ಟ್ರಪತಿಗಳ ಅಂಕಿತಕ್ಕೆ ಕಾಯ್ದಿರಿಸಿದ್ದಾರೆ ಅಂತಕ್ಕಂಥದ್ದು ಪ್ರಚಲಿತದಲ್ಲಿರುವ ವಿಷಯ. ಹಾಗಾದ್ರೆ ಈ ವಿಧೇಯಕದ ಹಿನ್ನೆಲೆ ಮತ್ತು ಇದರ ಉದ್ದೇಶವನ್ನ ನಾವು ನೋಡುವುದಾದ್ರೆ, 2025 ಡಿಸೆಂಬರ್ ಚಳಿಗಾಲ ಅಧಿವೇಶನ ಬೆಳಗಾವಿಯಲ್ಲಿ ನಡೆಯಿತು. ಆ ಅಧಿವೇಶನದಲ್ಲಿ ನಮ್ಮ ರಾಜ್ಯದ ಗೃಹ ಸಚಿವರಾಗಿರ್ತಕ್ಕಂಥ ಜಿ ಪರಮೇಶ್ವರ್ ಅವರು ಈ ಮಸೂದೆಯನ್ನ ವಿಧಾನಸಭೆಯಲ್ಲಿ ಇದನ್ನ ಮಂಡನೆ ಮಾಡುತ್ತಾರೆ. ಇದರ ಮುಖ್ಯ ಉದ್ದೇಶ ಸಮಾಜದಲ್ಲಿ ವೈಷಮ್ಯ, ದ್ವೇಷ, ಕೆಟ್ಟ ಉದ್ದೇಶವನ್ನು ಬಿತ್ತುವ ದ್ವೇಷ ಭಾಷಣಗಳನ್ನು ತಡೆಯುವುದು ಮತ್ತು ಶಾಂತಿಯನ್ನು ಕಾಪಾಡುವುದು ಇದರ ಮೂಲ ಉದ್ದೇಶತೆ. ಹಾಗಾದ್ರೆ ಇದರ ವಿಶೇಷತೆಯನ್ನ ನೋಡುವುದಾದರೆ, ದ್ವೇಷ ಭಾಷಣವನ್ನು ನಿಯಂತ್ರಿಸಲು ಪ್ರತ್ಯೇಕ ಕಾನೂನು ರೂಪಿಸಿದ ಭಾರತ ದೇಶದ ಮೊದಲ ರಾಜ್ಯ ಯಾವುದಂದ್ರೆ ಕರ್ನಾಟಕ. ನೀವು ಇದನ್ನ ನೋಟ್ ಮಾಡ್ಕೊಳ್ಬೇಕು. ದ್ವೇಷ ಭಾಷಣಕ್ಕಾಗಿ ಅದನ್ನ ನಿಯಂತ್ರಣ ಮಾಡ್ಲಿಕ್ಕಾಗಿ ಇರ್ತಕ್ಕಂಥ ಕಾನೂನುಗಳನ್ನ ರೂಪಿಸಿದ ಭಾರತದ ಏಕೈಕ ಮೊದಲ ರಾಜ್ಯ ಯಾವುದಂದ್ರೆ ಅದು ಕರ್ನಾಟಕ. ನಾವು ದ್ವೇಷ ಭಾಷಣಕ್ಕೆ ಒಂದು ವ್ಯಾಖ್ಯಾನವನ್ನ ಈ ವಿಧೇಯಕದಲ್ಲಿ ಯಾವ ರೀತಿ ಕೊಡಲಾಗಿದೆ ಅನ್ನೋದನ್ನ ನೋಡೋದಾದ್ರೆ, ಯಾವುದೇ ವ್ಯಕ್ತಿ ಜೀವಂತ ಅಥವಾ ಮೃತ ವ್ಯಕ್ತಿಯಾಗಿರ್ಬೋದು, ಸಮುದಾಯ ಅಥವಾ ಸಂಘಟನೆಯ ವಿರುದ್ಧ ದ್ವೇಷ ಅಥವಾ ದ್ವೇಷದ ಭಾವನೆಗಳನ್ನ ಉಂಟು ಮಾಡತಕ್ಕಂಥ ಉದ್ದೇಶದಿಂದ ಮಾಡುವ ಬರೆದ ಪದಗಳಾಗಿರ್ಬೋದು, ಮಾತನಾಡುವ ಭಾಷೆಗಳಾಗಿರ್ಬೋದು, ಸಂಕೇತಗಳಾಗಿರ್ಬೋದು, ದೃಶ್ಯ ಪ್ರಾತಿನಿಧ್ಯಗಳಾಗಿರ್ಬೋದು, ಎಲೆಕ್ಟ್ರಾನಿಕ್ ಸಂವಹನದ ಮೂಲಕ ನೀಡುವ ಅಭಿವ್ಯಕ್ತಿಗಳನ್ನ ದ್ವೇಷ ಭಾಷಣ ಅಂತೇಳಿ ಈ ವಿಧೇಯಕದನ್ವಯ ಕನ್ಸಿಡರ್ ಮಾಡಲಾಗುತ್ತೆ. ಈ ವಿಧೇಯಕದನ್ವಯ ನಿಗದಿಪಡಿಸಿರ್ತಕ್ಕಂಥ ಶಿಕ್ಷೆಯ ಪ್ರಮಾಣವನ್ನು ನೋಡುವುದಾದ್ರೆ, ಮೊದಲ ಬಾರಿಯ ದ್ವೇಷ ಭಾಷಣದ ಕುರಿತ ಅಪರಾಧ ಅವರ ಮೇಲೆ ಆಯಿತು ಅಂದ್ರೆ 1 ರಿಂದ 7 ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು 50,000 ದಂಡವನ್ನ ವಿಧಿಸಲಾಗುತ್ತೆ. ಇನ್ನು ಮರುಕಳಿಸುವ ಅಪರಾಧ, ಮತ್ತೊಂದು ಸಲ ಅಪರಾಧ ಏನಾದರೂ ಆದ್ರೆ 2 ರಿಂದ 10 ವರ್ಷಗಳ ಕಾಲ ಜೈಲು ಶಿಕ್ಷೆ ಮತ್ತು 1 ಲಕ್ಷದವರೆಗೆ ದಂಡವನ್ನ ವಿಧಿಸಲಾಗುತ್ತೆ. ಈ ಅಪರಾಧಗಳು ಜಾಮೀನು ರಹಿತ ಮತ್ತು ಸಂಜ್ಞೇಯ ರಹಿತವಾಗಿರ್ತವೆ. ಈ ಮಸೂದೆಯ ಪ್ರಮುಖ ಅಂಶಗಳನ್ನು ನೋಡುವುದಾದ್ರೆ, ಸಂಸ್ಥೆಗಳ ಹೊಣೆಗಾರಿಕೆ. ಒಂದು ಸಂಘಟನೆಯ ಮೂಲಕ ದ್ವೇಷ ಭಾಷಣ ನಡೆದರೆ ಆ ಸಂಘಟನೆಯ ಅಥವಾ ಆ ಸಂಸ್ಥೆಯ ಪದಾಧಿಕಾರಿಗಳನ್ನ ಹೊಣೆಗಾರನನ್ನಾಗಿ ಮಾಡಲಾಗುತ್ತೆ. ಆನ್ಲೈನ್ ವಿಷಯ ನಿಯಂತ್ರಣ. ದ್ವೇಷಪೂರಿತ ಪೋಸ್ಟ್ಗಳನ್ನು ತೆಗೆದುಹಾಕಲು ಅಥವಾ ಬ್ಲಾಕ್ ಮಾಡಲು ಸರ್ಕಾರಕ್ಕೆ ಅಧಿಕಾರವನ್ನ ಈ ವಿಧೇಯಕದನ್ವಯ ನೀಡಲಾಗುತ್ತೆ. ಅದೇ ರೀತಿ ಸಂತ್ರಸ್ತರಿಗೆ ಪರಿಹಾರ. ದ್ವೇಷ ಅಪರಾಧದಿಂದ ಹಾನಿಗೊಳಗಾಗದ ಸೂಕ್ತ ಪರಿಹಾರ ನೀಡಲು ನ್ಯಾಯಾಲಯ ಆದೇಶವನ್ನ ನೀಡಬಹುದಾಗುತ್ತೆ. ಇದರಿಂದ ವಿನಾಯಿತಿಗಳು ಯಾವ್ಯಾವಿದಾವೆ ಅನ್ನೋದನ್ನು ನೋಡೋದಾದ್ರೆ, ಸಾರ್ವಜನಿಕ ಹಿತಾಸಕ್ತಿ ಹೊಂದಿದ ಶೈಕ್ಷಣಿಕ ಕೆಲಸಗಳು, ಕಲೆ ಮತ್ತು ಸಾಹಿತ್ಯ ಕೃತ್ಯಗಳಿಗೆ ಇದರಿಂದ ವಿನಾಯಿತಿಯನ್ನ ನೀಡಲಾಗಿರುತ್ತೆ. ಇನ್ನು ವಿವಾದ ಮತ್ತು ಟೀಕೆಗಳನ್ನ ನೋಡುವುದಾದ್ರೆ, ಇದು ಸಂವಿಧಾನದ ವಿಧಿ 19 ಕಲಂ (1)(a) ಅಡಿಯಲ್ಲಿ ನೀಡಲಾಗಿರ್ತಕ್ಕಂಥ ವಾಕ್ ಸ್ವಾತಂತ್ರ್ಯವನ್ನ ಇದು ಹತ್ತಿಕ್ಕುತ್ತದೆ ಅಂತಕ್ಕಂಥದ್ದು ಟೀಕೆಯನ್ನ ಮಾಡಲಾಗಿದೆ. ಇನ್ನೊಂದು, ದ್ವೇಷ ಎಂಬ ಪದಕ್ಕೆ ನಿಖರವಾದ ವ್ಯಾಖ್ಯಾನ ಈ ವಿಧೇಯಕದಲ್ಲಿ ಇರದೇ ಇರುವ ಕಾರಣ ಇದು ಅಸ್ಪಷ್ಟ ವ್ಯಾಖ್ಯಾನ ಅಂತ ವಿರೋಧ ಪಕ್ಷಗಳು ಇದಕ್ಕೆ ಟೀಕೆಯನ್ನ ವ್ಯಕ್ತಪಡಿಸಿವೆ. ಇನ್ನೊಂದು ವಿಶೇಷತೆ ಏನಂದ್ರೆ, ರಾಜ್ಯಪಾಲರ ಅಂಕಿತ. ಈ ವಿಧೇಯಕವು ಉಭಯ ಸದನಗಳಲ್ಲಿ ಅಂಗೀಕಾರಗೊಂಡು ರಾಜ್ಯಪಾಲರು
ಅಂಕಿತಕ್ಕಾಗಿ ಕಾಯುತ್ತಿದೆ. ಆದರೆ ರಾಜ್ಯಪಾಲರು ಇದಕ್ಕೆ ಸಹಿಯನ್ನ ಮಾಡದೆ ರಾಷ್ಟ್ರಪತಿಗಳ ಅನುಮತಿಗಾಗಿ ಇದನ್ನ ಕಾಯ್ದಿರಿಸಿದ್ದಾರೆ. ಆದ್ದರಿಂದ ಇದು ಸುದ್ದಿಯಲ್ಲಿ ಈಗ ಇದೆ. ಇನ್ನೊಂದು ಕರ್ನಾಟಕದ ಪ್ರಮುಖ ವಿಷಯ ಏನಂದ್ರೆ ದಿನಾಂಕ 31ರಂದು ನಡೆದಿರ್ತಕ್ಕಂಥ ವಿಷಯ ಅಂತಾರಾಷ್ಟ್ರೀಯ ವ್ಯಾಪಾರ ಮೇಳ 2026 ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ 2026 ಅಂತ ಕರಿತೀವಿ. ಈ ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ 2026 ಬಗ್ಗೆ ನೋಡೋದಾದ್ರೆ ದಿನಾಂಕ ಫೆಬ್ರವರಿ 6, ಫೆಬ್ರವರಿ 8, 2026 3 ದಿನಗಳ ಕಾಲ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಇದನ್ನ ನಡೆಸಲು ಉದ್ದೇಶ ಮಾಡಲಾಗಿದೆ. ಈ ಮೇಳದ ಧ್ಯೇಯೋದ್ದೇಶ ಏನು ಮತ್ತು ಘೋಷವಾಕ್ಯವನ್ನು ನೋಡೋದಾದ್ರೆ ಇದರ ಘೋಷವಾಕ್ಯ ಕೃಷಿ ಉತ್ಪಾದನೆಗಿಂತ ಮಿಗಿಲು ರೈತರ ಸಬಲೀಕರಣ ಅಂತ ಹೇಳಲಾಗಿದೆ. ಅಗ್ರಿಕಲ್ಚರ್ ಬಿಯಾಂಡ್ ಪ್ರೊಡಕ್ಷನ್ ಎಂಪವರಿಂಗ್ ಫಾರ್ಮರ್ಸ್ ಅಂತಕ್ಕಂಥದ್ದು ಇದರ ಘೋಷವಾಕ್ಯ. ನೀವು ಇದನ್ನ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಇದನ್ನ ನೆನ್ಪಿಡಬೇಕು ಮತ್ತು ನೋಟ್ ಮಾಡ್ಕೊಳ್ಬೇಕು. ಅದೇ ರೀತಿ ಇದರ ಉದ್ದೇಶ ಏನು ಅನ್ನೋದನ್ನು ನೋಡೋದಾದ್ರೆ ರೈತರು ಕೇವಲ ಬೆಳೆಗಾರರನ್ನಾಗಿ ಮಾತ್ರವಲ್ಲದೆ ಉದ್ಯಮಿಗಳನ್ನಾಗಿ ಅವರನ್ನ ಪರಿವರ್ತಿಸುವುದು ಮತ್ತು ಬೆಳೆಗೆ ಮೌಲ್ಯವರ್ಧನೆ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಒದಗಿಸುವುದು ಇದರ ಮುಖ್ಯ ಗುರಿಯಾಗಿದೆ. ಹಾಗಾದ್ರೆ ಈ ಅಂತಾರಾಷ್ಟ್ರೀಯ ವ್ಯಾಪಾರ ಮೇಳ ಇದರ ಪ್ರಮುಖ ಅಂಶಗಳನ್ನ ನೋಡೋದಾದ್ರೆ ಇದನ್ನ ಯಾರು ಆಯೋಜನೆ ಮಾಡ್ತಾರೆ ಅಂದ್ರೆ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಮತ್ತು ಕೃಷಿ ನಿರ್ದೇಶನಾಲಯ, ಕರ್ನಾಟಕ ರಾಜ್ಯ ಬೀಜ ನಿಗಮ, ಕರ್ನಾಟಕ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ರಫ್ತು ನಿಗಮ ಜಂಟಿಯಾಗಿ ಇದನ್ನ ಆಯೋಜನೆ ಮಾಡ್ತದೆ. ಇದರ ಉಪವಿಷಯಗಳು ಏನಂದ್ರೆ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ, ಕೃಷಿ ಪರಿಸರ ವಿಜ್ಞಾನ, ಬ್ರ್ಯಾಂಡಿಂಗ್ ಮತ್ತು ಸಾಲ ಸೌಲಭ್ಯಗಳು ಇದರ ಪ್ರಮುಖ ಉಪವಿಷಯಗಳಾಗಿರ್ತಕ್ಕಂಥದ್ದು. ಮತ್ತೆ ಮಾರುಕಟ್ಟೆ ಸಂಪರ್ಕವನ್ನು ಕೂಡ ಇದು ಒದಗಿಸಲು ಪ್ರಯತ್ನವನ್ನ ಮಾಡುತ್ತೆ. ಇದರಿಂದ ರೈತರಿಗೆ ಏನೇನು ಪ್ರಯೋಜನ ಆಗುತ್ತವೆ ಅಂದ್ರೆ ತಮ್ಮ ಉತ್ಪನ್ನಗಳಿಗೆ ಮೌಲ್ಯವರ್ಧನೆ ಸಿಗ್ತದೆ, ತಂತ್ರಜ್ಞಾನದ ಪ್ರದರ್ಶನ ಮತ್ತು ಪ್ರಮಾಣೀಕರಣ, ಜಾಗೃತಿ ಕುರಿತು, ಸಿರಿಧಾನ್ಯಗಳ ಕುರಿತು ಮತ್ತು ಸಾವಯವ ಉತ್ಪನ್ನಗಳ ಕುರಿತು ಅವುಗಳ ಬಳಕೆಯ ಕುರಿತು ಜಾಗೃತಿಯನ್ನ ಇಲ್ಲಿ ನೀಡಲಾಗುತ್ತೆ. ಇನ್ನೊಂದು ಪ್ರಮುಖ ಅಂಶ ಏನಂದ್ರೆ ನಮ್ಮ ಕರ್ನಾಟಕ ಸರ್ಕಾರವು ಸಿರಿಧಾನ್ಯಗಳ ರಫ್ತಿನಲ್ಲಿ ಮುಂಚೂಣಿಯಲ್ಲಿದ್ದು ಬೆಂಗಳೂರನ್ನು ಸಿರಿಧಾನ್ಯಗಳ ಜಾಗತಿಕ ಕೇಂದ್ರವನ್ನಾಗಿ ಈ ಮೇಳ ಆಯ್ಕೆ ಮಾಡಲಾಗಿದೆ. ಅದೇ ರೀತಿ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಕರ್ನಾಟಕಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಚಲಿತ ವಿದ್ಯಮಾನ ಏನಂದ್ರೆ ಭಾರತ್ ಪರ್ವ್ ಉತ್ಸವ 2026 ಅಂತಕ್ಕಂಥದ್ದು ಈ ವರ್ಷದ ತುಂಬಾ ವಿಶೇಷವಾಗಿರ್ತಕ್ಕಂಥ ಒಂದು ವಿದ್ಯಮಾನ. ಹಾಗಾದ್ರೆ ಭಾರತ್ ಪರ್ವ್ ಅಂದ್ರೆ ಏನು, ಇದು ಎಲ್ಲಿ ನಡೀತು, ನಮ್ಮ ಕರ್ನಾಟಕಕ್ಕೂ ಇದಕ್ಕೂ ಏನು ಸಂಬಂಧ, ಇದನ್ನ ಚರ್ಚೆ ಮಾಡೋಣ. ಇದು ಕೇಂದ್ರ ಪ್ರವಾಸೋದ್ಯಮ ಸಚಿವಾಲಯ ಪ್ರತಿ ವರ್ಷ ಗಣರಾಜ್ಯೋತ್ಸವದ ಅಂಗವಾಗಿ ಇದನ್ನ ಆಯೋಜನೆ ಮಾಡಲಾಗುತ್ತೆ. ಯಾವಾಗಿರುತ್ತೆ ಅಂದ್ರೆ ಜನವರಿ 26ರಿಂದ 31ನೇ ತಾರೀಕಿನವರೆಗೆ ಇದು ಇರುತ್ತೆ ಪ್ರತಿ ವರ್ಷ. ಕೆಂಪುಕೋಟೆಯ ಮುಂಭಾಗದ ಜ್ಞಾನಪಥ ನವದೆಹಲಿ ಇಲ್ಲಿ ಇದರ ಆಯೋಜನೆ ಮಾಡಲಾಗಿರುತ್ತೆ. ಇದರ ಧ್ಯೇಯ ವಾಕ್ಯ ಏಕ ಭಾರತ್ ಶ್ರೇಷ್ಠ ಭಾರತ್ ದೇಖೋ ಅಪ್ನಾ ದೇಶ್ ಅಂತಕ್ಕಂಥದ್ದು ಇದರ ಧ್ಯೇಯ ವಾಕ್ಯ. ಇದನ್ನ ನೆನ್ಪಿಟ್ಕೊಳ್ಬೇಕು, ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು KPSC ಪರ್ಪಸ್. ಇದರ ವಿಶೇಷತೆ ಏನಂದ್ರೆ ಒಂದೇ ಮಾತರಂ ಗೀತೆಯ 150ನೇ ವರ್ಷದ ಸ್ಮರಣಾರ್ಥವಾಗಿ ಈ ಉತ್ಸವಕ್ಕೆ ಚಾಲನೆಯನ್ನ ನೀಡಲಾಗಿರುತ್ತೆ. ಕರ್ನಾಟಕದ ಸಾಂಸ್ಕೃತಿಕ ಪ್ರದರ್ಶನಗಳನ್ನ ಇಲ್ಲಿ ಕೈಗೊಳ್ಳಲಾಗಿತ್ತು. ಯಾವುದಂದ್ರೆ ಒಂದು ಡೊಳ್ಳು ಕುಣಿತ, ಪೂಜಾ ಕುಣಿತ, ಯಕ್ಷಗಾನ, ಈ 3 ಕಲೆಗಳನ್ನ ಇಲ್ಲಿ ಪ್ರದರ್ಶನ ಮಾಡಲಾಗಿತ್ತು. ಕರ್ನಾಟಕದ ಸ್ತಬ್ಧ ಚಿತ್ರ ಇಲ್ಲಿ ಹೆಚ್ಚು ಜನರ ಗಮನವನ್ನು ಸೆಳೆದಿದ್ದು ಏನಂದ್ರೆ ಮಿಲೆಟ್ಸ್ ಟು ಮೈಕ್ರೋಚಿಪ್ ಅಂತಕ್ಕಂಥದ್ದು, ಸಿರಿಧಾನ್ಯಗಳಿಂದ ಮೈಕ್ರೋಚಿಪ್ ವರೆಗೆ ಅಂತಕ್ಕಂಥ ಒಂದು ಟ್ಯಾಬ್ಲ್ಯೂ ಅನ್ನು ಇಲ್ಲಿ ಪ್ರದರ್ಶನ ಮಾಡಲಾಯಿತು. ಅದು ವಿಶೇಷವಾಗಿ ಗಮನ ಸೆಳೆಯಿರ್ತಕ್ಕಂಥ ವಿಷಯ. ಕರ್ನಾಟಕವು ಕೃಷಿ, ಸಿರಿಧಾನ್ಯಗಳ ರಾಜಧಾನಿ, ತಂತ್ರಜ್ಞಾನ, IT-BT ಮತ್ತು ಸೆಮಿಕಂಡಕ್ಟರ್ ಹಬ್ ಎರಡರಲ್ಲೂ ಸಾಧನೆ ಪ್ರಗತಿ ಮಾಡಿರುವುದರಿಂದ ಮಿಲೆಟ್ಸ್ ಟು ಮೈಕ್ರೋಚಿಪ್ ಅಂತಕ್ಕಂಥ ಒಂದು ಸ್ತಬ್ಧ ಚಿತ್ರವನ್ನ ಇಲ್ಲಿ ಪ್ರದರ್ಶನ ಮಾಡಲಾಗಿತ್ತು. ಇದನ್ನ ನೆನ್ಪಿಟ್ಕೊಳ್ಬೇಕು. ಈ ಬಾರಿಯ ಗಣರಾಜ್ಯೋತ್ಸವ ಪರೇಡ್ನಲ್ಲಿಯೂ ಕೂಡ ಕರ್ನಾಟಕ ಸ್ತಬ್ಧ ಚಿತ್ರಕ್ಕೆ ಅವಕಾಶ ಸಿಗದಿದ್ದರೂ ಅದನ್ನ ಭಾರತ್ ಪರ್ವದಲ್ಲಿ ಪ್ರದರ್ಶನವನ್ನ ಇಡಲಾಗಿತ್ತು. ಇತರ ಪ್ರಮುಖ ವಿಷಯಗಳೇನೆಂದ್ರೆ ಕರಕುಶಲ ಮೇಳ. ಕರ್ನಾಟಕದ ಕರಕುಶಲ ನಿಗಮವು ಚನ್ನಪಟ್ಟಣದ ಗೊಂಬೆ, ಶ್ರೀಗಂಧದ ಕೆತ್ತನೆಗಳು, ಮೈಸೂರಿನ ಸಿಲ್ಕ್ ಅನ್ನ ಇಲ್ಲಿ ಪ್ರದರ್ಶನ ಮಾಡಿತ್ತು. ಆಹಾರ ಮೇಳದಲ್ಲಿ ಕೂಡ ಮೈಸೂರು ಪಾಕ್, ಧಾರವಾಡ ಪೇಡ ಮತ್ತು ಸಿರಿಧಾನ್ಯಗಳ ಖಾದ್ಯಗಳು ದೆಹಲಿ ಖಾದ್ಯ ಪ್ರಿಯರ ಮನಗೆದ್ದವು ಅಂತಕ್ಕಂಥದ್ದು.
ಭಾರತ್ ಪರ್ವ್ 2026 ಯಾರು ಉದ್ಘಾಟನೆ ಮಾಡಿದ್ದಾರೆ ಅಂದ್ರೆ ಸ್ಪೀಕರ್ ಓಂ ಬಿರ್ಲಾ ಅವರು ಮತ್ತು ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರು ಇದನ್ನ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು. ಇದು ಜನವರಿ 31, 2026 ಪ್ರಚಲಿತ ವಿದ್ಯಮಾನಗಳು ಇಲ್ಲಿಗೆ ಮುಕ್ತಾಯವಾಗುತ್ತೆ. ಇನ್ನು ಮುಂದಿನ ತರಗತಿಯಾಗಿ ಮುಂದಿನ 1ನೇ ಫೆಬ್ರವರಿಯನ್ನ ನಾಳೆ ದಿನದ ಕ್ಲಾಸ್ನಲ್ಲಿ ವಿವರಣೆ ಮಾಡೋಣ. ಅಲ್ಲಿವರೆಗೂ KS ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ, ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ ಮತ್ತು ನಿಮಗೆ ಯಾವ ತರಹದ ವಿಡಿಯೋಗಳು ಇಷ್ಟ ಆಗ್ತವೆ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಧನ್ಯವಾದಗಳು.